SRH CSK ಗೆದ್ದ ಬಳಿಕ RCBಗೆ ಹೊಡಿತು ಬಂಪರ್ ಲಾಟ್ರಿ. ಹೇಗಿದೆ ಹೊಸ ಪಾಯಿಂಟ್ಸ್ ಟೇಬಲ್? ಟಾಪ್ 4 ಇದೆ ತಂಡ. ಸೂಪರ್ ಆದಂಥ ಪಂದ್ಯ ನಡೀತು ನಿನ್ನೆ ಅಂತ ಹೇಳ್ಬೋದು. SRH KKR ಮ್ಯಾಚು RCB ಟೀಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಿರಲಿಲ್ಲ, ಆದರೆ ಮ್ಯಾಚ್ ಮಾತ್ರ ಸಖತ್ತಾಗಿತ್ತು. SRH ತಂಡ ಗೆದ್ದುಕೊಂಡಿದೆ. ನೈಟ್ ಮ್ಯಾಚು. ಡೇ ಮ್ಯಾಚಲ್ಲಿ CSK GT ಮ್ಯಾಚು RCB ಟೀಮ್ಗೆ ಇಂಪಾರ್ಟೆಂಟ್ ಆಗಿತ್ತು. CSK ತಂಡ ಗೆದ್ದು ಬೀಗಿದೆ. 230 ರನ್ಸ್ನ ಹೊಡೆದಿದೆ. GT ತಂಡ 147ಗೆ ಆಲ್ ಔಟು. CSK 83 ರನ್ಸ್ ಗೆದ್ದಿದ್ದಾರೆ. ಇದು RCB ತಂಡಕ್ಕೆ ಖುಷಿ ಕೊಟ್ಟಿರೋದು. ಯಾಕಪ್ಪ ಅಂದರೆ GT ಸೋತೋಯ್ತು. RCB ನೆಕ್ಸ್ಟ್ ಮ್ಯಾಚ್ ಲಕ್ನೋ ವಿರುದ್ಧ ಗೆದ್ದರೆ ನಂಬರ್ 1 ಸ್ಥಾನಕ್ಕೆ ಹೋಗೋದಂತೂ ಕನ್ಫರ್ಮು. ಇವಾಗ ಪ್ಲೇ ಆಫ್ಗೆ ರೇಸ್ ಇಲ್ಲ. ಟಾಪ್ 1 ಟಾಪ್ 2ಗೆ ರೇಸು ಸ್ಟಾರ್ಟ್ ಆಗಿದೆ. GT ಮ್ಯಾಚ್ ಆಡಿ ಮುಗಿಸಿದ್ದಾರೆ. 18 ಪಾಯಿಂಟ್ನ ತಗೊಂಡಿದ್ದಾರೆ. ಪಂಜಾಬ್ 13 ಮ್ಯಾಚ್ ಆಡಿದ್ದಾರೆ, 17 ಪಾಯಿಂಟು. RCB 13 ಮ್ಯಾಚ್ 17 ಪಾಯಿಂಟು. ಮುಂಬೈ ಇಂಡಿಯನ್ಸ್ 13 ಮ್ಯಾಚು 16 ಪಾಯಿಂಟಲ್ಲಿ ಇದ್ದಾರೆ. GT ಕತೆ ಮುಗೀತು. ಎಲ್ಲ ಕಂಪ್ಲೀಟ್ ಮ್ಯಾಚಸ್ ಆಡಿದ್ದಾರೆ. ಪಂಜಾಬ್ ಮುಂಬೈ ವಿರುದ್ಧ ಒಂದೊಂದು ಮ್ಯಾಚ್ ಇದೆ. RCB ಲಕ್ನೋ ಒಂದು ಮ್ಯಾಚ್ ಇದೆ. ಇದು ಡಿಸೈಡ್ ಆಗುತ್ತೆ ನಂಬರ್ 1 ಯಾರು ಇರ್ತಾರೆ, ನಂಬರ್ 2 ಯಾರು ಇರ್ತಾರೆ ಅಂತ. RCB ಲಕ್ನೋ ವಿರುದ್ಧ ಜಸ್ಟ್ ಗೆದ್ದರೆ ಸಾಕು, RCB ತಂಡ ನಂಬರ್ 1 ಟೀಮ್ ಆಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ. ಕ್ವಾಲಿಫೈಯರ್ 1 ಆಡ್ತಾರೆ. 2 ಚಾನ್ಸ್ ಇದ್ದೇ ಗುರು. ನಿನ್ನೆ ಮ್ಯಾಚ್ ಅಂತೂ ಸಖತ್ತಾಗಿತ್ತು. ನಾನಂತೂ ಫುಲ್ಲಿ ಎಂಜಾಯ್ ಮಾಡಿದೆ. ಎರಡೂ ಕೂಡ ಹೈ ಸ್ಕೋರಿಂಗ್ ಗೇಮ್ ಆಗಿತ್ತು. ಒಂದು ಕಡೆ ಫೈಟ್ ಇತ್ತು, ಒಂದು ಕಡೆ ಫೈಟ್ ಇರಲಿಲ್ಲ. ಆದರೂ ಕೂಡ GT ಸೋತಿದ ತಕ್ಷಣ RCBಗೆ ಬಂಪರ್ ಲಾಟ್ರಿ ಹೊಡೆದಿದೆ. ನಾವು ಗೆದ್ದರೆ ಲಾಟ್ರಿ, ಇಲ್ಲಾಂದರೆ ಅದೇ ಕಾರಣ ಅದೇ ಬಾಧ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.